ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಗೆಲುವಿನಲ್ಲಿ ಮುಸ್ಲಿಂ ಸಮಾಜದ ಕೊಡುಗೆ ಅತ್ಯಂತ ಮಹತ್ವದಾಗಿದ್ದು, ಸಮಾಜದ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡ ಸೈಯದ್ ಹುಸೇನ್ ಸಾಹೇಬ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಆಗ್ರಹಿಸಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಹಿರಿಯ ಕಾಂಗ್ರೆಸ್ ಮುಖಂಡರು ಆದ ತನ್ವೀರ್ ಸೇಠ್, ಸಲೀಂ ಅಹಮದ್ ಹಾಗೇನೆ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ಕೊಡುವುದರ ಮೂಲಕ ಮುಸ್ಲಿಂ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತನ್ವೀರ್ ಸೇಠ್ ಅವರು ಈ ಹಿಂದೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಜನಪರ ಆಡಳಿತ ನೀಡಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ. ಅವರ ಅನುಭವ ಹಾಗೆಯೇ ಸೇವೆಯನ್ನ ಪರಿಗಣಿಸಿ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುವುದು ಸೂಕ್ತ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಲವರ್ಧನೆಯಲ್ಲಿ ಮುಸ್ಲಿಂ ಸಮಾಜದ ಪಾತ್ರ ಅಪಾರವಾಗಿದೆ. ಸಮಾಜದ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಿದ್ರೆ ಪಕ್ಷದ ಮೇಲೆ ಜನರ ವಿಶ್ವಾಸ ಇನ್ನಷ್ಟು ಹೆಚ್ಚಲಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಇದು ಸಹಕಾರಿಯಾಗುತ್ತೆ ಎಂದಿದ್ದಾರೆ. ರಾಜ್ಯ ನಾಯಕತ್ವ ಹಾಗೂ ಪಕ್ಷದ ಹೈಕಮಾಂಡ್ ಈ ಬೇಡಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಮುಸ್ಲಿಂ ಸಮಾಜದ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ಮಾಸ್ ಮುಸ್ಲಿಂ ಲೀಡರ್, ಅಭಿವೃದ್ಧಿ ಅಧಿಕಾರ, ಕರ್ನಾಟಕ ರಾಜ್ಯದ ದಿವಂಗತ ಮಾಜಿ ಸಚಿವರಾದ ಅಜೀಜ್ ಸೇಠ್ ಅವರ ಸುಪುತ್ರರಾದಂಥ ತನ್ವೀರ್ ಸೇಠ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ನೀಡಬೇಕೆಂದು ಕರ್ನಾಟಕ ರಾಜ್ಯದ 80 ಲಕ್ಷ ಮುಸ್ಲಿಂ ಬಾಂಧವರ ಪರವಾಗಿ ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಎಲ್ಲ ವರ್ಗದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ನಮ್ಮ ರಾಜ್ಯಸಭೆ, ನಮ್ಮ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾದಂಥ ಶ್ರೀಮಾನ್ ರಾಹುಲ್ ಗಾಂಧೀಜಿಯವರಲ್ಲಿ, AICC ಅಧ್ಯಕ್ಷರು, ರಾಜ್ಯಸಭೆ ನಾಯಕರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಅಭಿವೃದ್ಧಿ ಅಧಿಕಾರ, ಜನಪ್ರಿಯ ನಾಯಕರು, ಗ್ಯಾರಂಟಿ ಯೋಜನೆಯಲ್ಲೂ 3 ವರ್ಷದಲ್ಲಿ ಎಲ್ಲ ಜನರಿಗೆ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಹಾನ್ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೂ ಮತ್ತು ಈ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾದಂಥ AICC ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲಾಜಿ ಅವರಿಗೂ ಮತ್ತು ನಮ್ಮ ನೂತನ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಹರಿಪ್ರಸಾದ್ ಅವರಲ್ಲಿ ಮನವಿ ಮಾಡೋದೇನಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಮುಸ್ಲಿಂ ಮತದಾರರು ಮುಸ್ಲಿಂ ಸಮಾಜದ ಪರವಾಗಿ ಬೆಂಬಲಿಸಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಬರಲಿಕ್ಕೆ ಎಲ್ಲ ಸಂಪೂರ್ಣ ಕಾರಣ ಆದಂಥ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಸಿಗೆ ಮತವನ್ನು ಕೊಟ್ಟು JDS ಪಕ್ಷವನ್ನು ನಾವು ರಾಜ್ಯದಲ್ಲಿ ತಿರಸ್ಕಾರ ಮಾಡಿದ್ದೀವಿ. ಅನಿವಾರ್ಯ ಕಾರಣಗಳಿಂದ ಅಂದು ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದ ಸರ್ಕಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ಮತ್ತು ರಹೀಂ ಖಾನ್ ಈ ಇಬ್ಬರಿಗನ್ನು ಮಂತ್ರಿ ಮಾಡಿದರು ಮತ್ತು ಸಭಾಪತಿಯಾಗಿ ನಮ್ಮ UT ಖಾದರ್ ಅವರನ್ನು ಮಾಡಿದರು. ಇವತ್ತು ಈ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಪ್ರಥಮವಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ನಿಷ್ಠಾವಂತ ನಾಯಕರಾದಂಥ ಕಾಂಗ್ರೆಸ್ ಪಕ್ಷದ ಶ್ರೀ UT ಖಾದರ್ ಅವರನ್ನು ಪ್ರಥಮ ಲಿಸ್ಟ್ನಲ್ಲಿ ಅವರಿಗೆ ಮಂತ್ರಿಯನ್ನು ಮಾಡಿ ಮುಸ್ಲಿಂ ಬಾಂಧವರ ಹೃದಯವನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದರ ಜೊತೆಯಲ್ಲಿ ಇವತ್ತು ಒಬ್ಬ ಮಾಸ್ ಲೀಡರ್, ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಯಾಗಿ, ವಕ್ಫ್ ಸಚಿವರಾಗಿ, ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಯೋಜನೆ ಮತ್ತು ವಕ್ಫ್ ಕಾರ್ಯರೂಪಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ತನ್ವೀರ್ ಸೇಠ್ ಅವರನ್ನು ಈ ರಾಜ್ಯಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಈ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಈ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮಾಜದ ಪಕ್ಷದ ಮುಖಂಡರು, ಸಮಾಜದ ಮುಖಂಡರು ಈ ಜೊತೆ ಉತ್ತಮ ಹೊಂದಿರತಕ್ಕಂಥ ತನ್ವೀರ್ ಸೇಠನ್ನು ಈ ಸಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕೆಂದು ಕರ್ನಾಟಕ ರಾಜ್ಯದ ಮುಸ್ಲಿಂ ಮತದಾರರ ಪರವಾಗಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಅದರ ಜೊತೆಯಲ್ಲಿ ಈ ಉತ್ತರ ಕರ್ನಾಟಕದ ಒಬ್ಬ ಮಾಸ್ ಲೀಡರ್, ಒಳ್ಳೆ ನಾಯಕ, 3 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಸಲೀಂ ಅಹಮದ್ ಇವರು ಸಹ
ಈ ಕಾಂಗ್ರೆಸ್ ಪಕ್ಷದ ಅನೇಕ ಹೃದಯ ಅಧ್ಯಕ್ಷರು ಆಗಿ AICC ಸೆಕ್ರೆಟರಿಯಾಗಿ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ರಾಜ್ಯ ಮತ್ತು ಇವತ್ತು 3 ಸಲ MLC ಆಗಿ ವಿಧಾನ ಪರಿಷತ್ನಲ್ಲಿ ಮುಖ್ಯ ಚೇತಕರಾಗಿ ಒಳ್ಳೆ ಕಾರ್ಯವನ್ನು ನಿರ್ವಹಿಸಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ ಆಗಿರತಕ್ಕಂಥ ಶ್ರೀ ಸಲೀಂ ಅಹಮದ್ ಅವರನ್ನು ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಈ ಉತ್ತರ ಕರ್ನಾಟಕದ ಪರವಾಗಿ ಅವರನ್ನು ಮಂತ್ರಿ ಸ್ಥಾನ ನೀಡಬೇಕು. ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಖಮರುಲ್ ಇಸ್ಲಾಂ ಒಬ್ಬ ಪ್ರಭಾವಿ ನಾಯಕರಾಗಿದ್ದರು. ಆ ನಂತರ ಇವತ್ತು ಪ್ರಭಾವಿ ನಾಯಕರ ಉತ್ತರ ಕರ್ನಾಟಕ ಮುಸ್ಲಿಂ ನಾಯಕರ ಅಂತ ಅಂದರೆ ಅದು ಸಲೀಂ ಅಹಮದ್ ಅವರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಶಿವಾಜಿನಗರ ಕ್ಷೇತ್ರದಿಂದ ಶಾಸಕರಾಗಿರುವ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯನ್ನು ತೋರಿಸ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಿಗೆ ಸಹ ಮಂತ್ರಿಯನ್ನು ಮಾಡಿ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅನುಕೂಲ ಮಾಡಿಕೊಡಬೇಕೆಂದು DK ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ನಾವು ಮುಸ್ಲಿಂ ಬಾಂಧವರು ರಾಜ್ಯ ಮಟ್ಟದಲ್ಲಿ ಸಂತೋಷ ಪಡುವಂಥ ವಿಷಯ, ಕರ್ನಾಟಕದಲ್ಲಿ ಒಬ್ಬ ಸೈಯದ್ ನಾಸೀರ್ ಹುಸೇನ್ ಅವರು ರಾಜ್ಯಸಭೆ ಸದಸ್ಯರಾಗಿದ್ದರು. ಅದರ ಜೊತೆಯಲ್ಲಿ ಮತ್ತೆ ಒಬ್ಬ ನೂತನವಾಗಿ ನಮ್ಮ ಯುವ ನಾಯಕರಾಗಿದ್ದಂಥ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರನ್ನು ರಾಜ್ಯಸಭೆಯ ಸದಸ್ಯರಾಗಿ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೃದಯಪೂರ್ವಕವಾಗಿ ಮುಸ್ಲಿಂ ಬಾಂಧವರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ಮಾತು ಯಾಕೆ ಹೇಳ್ತಾ ಇದೆ ಅಂದರೆ, ಇವತ್ತು ಧರ್ಮದ ಗುರುಗಳಾಗಲಿ ಧರ್ಮದ ದರ್ಗಾಗಳ ಮೌಲ್ಯ ಎಲ್ಲರೂ ಸೇರಿ ತಮಗೆ ಬೇಕಿದ್ದವರಿಗೆ ಹೇಳ್ತಾ ಇದ್ದಾರೆ. ಅದನ್ನು ಬೇಡ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಬಾಂಧವರು ಇದ್ದರು. ಈಗನ ಸಹ ಮುಸ್ಲಿಂ ಬಾಂಧವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಕೊಂತ ಬಂದಾರ. ಒಬ್ಬ ಮಾಸ್ ಲೀಡರ್ ಯಾರಲ್ಲ, ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಾಜಿ ಮಂತ್ರಿಗಳು, ಶಾಸಕರು, ಈಗ ನೂತನ ಮಂತ್ರಿ ಆಗಿದ್ದ UT ಖಾದರ್ ಆಗಲಿ, ಮುಂದೆ ಮಂತ್ರಿ ಆಗೋರು ಎಲ್ಲರೂ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಸಮಾಜದ ಹೆಸರ ಮೇಲೆ ನಾವು ಸಮಾಜಕ್ಕೆ ಅನ್ಯಾಯ ಆಗಬಾರ್ದಂಥ ಎಲ್ಲ ಮುಂದಿನ ದಿನಗಳಲ್ಲಿ ಸಚಿವರಾಗುವವರಿಗೂ ಮತ್ತು ಈಗಿನ ಸಚಿವರಾಗಿರ್ತಕ್ಕಂಥ UT ಖಾದರ್ ಸಾಹೇಬರಲ್ಲಿ ಮುಸ್ಲಿಂ ಬಾಂಧವರ ನಿಷ್ಠಾವಂತ ಕಾರ್ಯಕರ್ತರನ್ನು ರಾಜ್ಯದಲ್ಲಿ ಪರಿಗಣಿಸಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮಾಜದವರಿಗೆ ನಿಗಮ ಮಂಡಳಿ ಆಗಲಿ ರಾಜ್ಯ ಮಟ್ಟದ KPCC ಪದಾಧಿಕಾರಿಗಳಲ್ಲಿ ನೇಮಕ ಮಾಡಲಿಕ್ಕೆ ಸಂಪೂರ್ಣ ಮುಸ್ಲಿಂ ಬಾಂಧವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮುಸ್ಲಿಂ ನಾಯಕರಲ್ಲಿ ಮನವಿ ಮಾಡುತ್ತಾ, ಈ ರಾಜ್ಯದಲ್ಲಿ ಇವತ್ತು ಒಳ್ಳೆಯ ಸರ್ಕಾರ ಆಗಿ DK ಶಿವಕುಮಾರ್ ನಡೆಸಿಕೊಂಡು ಹೋಗಿ ಮುಂದಿನ 2028ಗೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ. DK ಪ್ರಸಾದ್, BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್, PK ಪ್ರಿಯಾಂಕಾ ಖರ್ಗೆ ಇವರು ಇವತ್ತು ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವರನ್ನು ಜವಾಬ್ದಾರಿಯಾಗಿ ಇವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಇವರ ಜೊತೆಯಲ್ಲಿ ಎಲ್ಲ ಸಮಾಜದವರು ಮತ್ತು ಮುಸ್ಲಿಂ ವಿಶೇಷವಾಗಿ ಅವರ ಬೆನ್ನಿಗೆ ನಿಂತು 28ನೇ ವಿಧಾನಸಭೆ ಚುನಾವಣೆಯಲ್ಲಿ ಆಗಲಿ ಮತ್ತು 29 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಮಾಡ್ತಾರಂಥ ಅಲ್ಲನಲ್ಲಿ ನನಗೆ ವಿಶ್ವಾಸ ಇದೆ. ಅದಕ್ಕಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ DK ಶಿವಕುಮಾರ್ ಸರ್ಕಾರದಲ್ಲಿ ನಮ್ಮ 3 ಜನ ಈ ತನ್ವೀರ್ ಸೇಠ್, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದಿಗೆ ಅವಕಾಶ ಮಾಡಿಕೊಡಬೇಕಂತ ರಾಜ್ಯದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ರಾಜ್ಯದ ಎಲ್ಲ ನಾಯಕರಲ್ಲಿ ಮನವಿ ಮಾಡುತ್ತಾ, ನಾನು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ರಾಜ್ಯ ಕಾರ್ಯದರ್ಶಿ ಕಾಂಗ್ರೆಸ್ ಘಟಕ ಸೈಯದ್ ಹುಸೇನ್ ಸಾಹೇಬ್ ಮಾನ್ವಿಯವರು ಅವರಲ್ಲಿ ಮನವಿ ಮಾಡುತ್ತಾ ಅಂತ ಹೇಳುತ್ತಾ, ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಹರಿಕಾರ ಮಾಜಿ ಸಚಿವರಾದ ದಿವಂಗತ ಅಜಿತ್ ಸೇಠ್ ಅವರ ಸುಪುತ್ರ, ಕರ್ನಾಟಕದ ಪ್ರಭಾವಿ ನಾಯಕ ಮಾಸ್ ಲೀಡರ್ ಶ್ರೀ ತನ್ವೀರ್ ಸೇಠ್ ಅವರನ್ನು ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಕರ್ನಾಟಕದ ಘನ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಶ್ರೀ DK ಶಿವಕುಮಾರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಮನವಿ ಮಾಡೋದು ಏನಂತ ಅಂದರೆ, AICC ಅಧ್ಯಕ್ಷರಾದಂಥ, ರಾಜ್ಯಸಭಾ ಸದಸ್ಯರಾದಂಥ, ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಲ್ಲಿ ಮತ್ತು ಲೋಕಸಭೆಯ ವಿರೋಧ ಪಕ್ಷ ನಾಯಕರು, ಜನಪ್ರಿಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧೀಜಿಯವರಲ್ಲಿ ಮತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಶ್ರೀ DK ಶಿವಕುಮಾರ್ ಅವರಲ್ಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಅವರಲ್ಲಿ ಮತ್ತು ಈ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾದಂಥ AICC ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲಾ ಸಾಹೇಬರಲ್ಲಿ ಮತ್ತು ನೂತನ
KPCC ಅಧ್ಯಕ್ಷರಾದಂಥ BK ಹರಿಪಾರ್ಸದಲ್ಲಿ ಮನವಿ ಮಾಡೋದೇನಂತ ಅಂದರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು, ಮುಸ್ಲಿಂ ಕಾರ್ಯಕರ್ತರು 2023ರಲ್ಲಿ ಸಂಪೂರ್ಣ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ 23ರಲ್ಲಿ ಎಲ್ಲ ವರ್ಗದ ಮತವನ್ನು ತಗೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಶ್ರೀ ಜಮೀರ್ ಅಹ್ಮದ್ ಖಾನ್ ಮತ್ತು ರಹೀಂ ಖಾನ್ ಈ ಇಬ್ಬರು ಮಂತ್ರಿಗಳು ಆದರು. ಮತ್ತು ನಮ್ಮ ಹಿರಿಯ ನಾಯಕರಾದಂಥ ನಿಷ್ಠವಾದಂಥ ನಾಯಕರಾದಂಥ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ UT ಖಾದರ್ ಸಾಹೇಬರನ್ನು ಸ್ಪೀಕರ್ ಆಗಿ ನೇಮಕ ಮಾಡಿ 3 ವರ್ಷ ಸಿದ್ದರಾಮಯ್ಯ ಅವರ ಸರ್ಕಾರ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುತ್ತಾ ಈಗಿನ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲನೇ ಪಟ್ಟಿಯಲ್ಲಿ UT ಖಾದರ್ ಸಾಹೇಬ್ ಅವರಿಗೆ ಮಂತ್ರಿ ಸ್ಥಾನ ನೀಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು ಹೇಳುತ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಎರಡನೇ ಪಟ್ಟಿಯಲ್ಲಿ ಶ್ರೀ ತನ್ವೀರ್ ಸೇಠ್ ರಾಜ್ಯದ ಸಿದ್ದರಾಮಯ್ಯ ಅವರ 2013ನೇ ಸರ್ಕಾರದಲ್ಲಿ ಶಿಕ್ಷಣ ಮತ್ತು ವಕ್ಫ್ ಸಚಿವರಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿಯಾಗಿ ರಾಯಚೂರಿನ ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯಾದಂಥ ಶ್ರೀ ತನ್ವೀರ್ ಸೇಠ್ ಅವರನ್ನು ಈ 2ನೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಂಪೂರ್ಣ ಅವಕಾಶ ಮಾಡಿಕೊಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರಲ್ಲಿ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ತೀನಿ. ಹೈಕಮಾಂಡಿಗೆ ಮನವಿ ಮಾಡಿ ಅವರನ್ನು ಸಚಿವ ಸ್ಥಾನ ನೀಡಬೇಕು. ಈ ರಾಜ್ಯದ ಒಬ್ಬ ಮಾಸ್ ಲೀಡರ್ ತನ್ವೀರ್ ಸೇಠ್, ಶಿಸ್ತಿನ ಸಿಪಾಯಿ, ನಿಷ್ಠಾವಂತ ಕಾಂಗ್ರೆಸ್ ನಾಯಕರು. ಅಂಥವರನ್ನು ಮತ್ತೆ ಪುನಃ ಅವರನ್ನು ಸಚಿವ ಸಂಪುಟದಲ್ಲಿ ನೇಮಕ ಮಾಡಿ ಅವರನ್ನು ಒಳ್ಳೆಯ ಒಂದು ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಎಲ್ಲ ವರ್ಗದವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಎಲ್ಲ ನಾಯಕರಲ್ಲಿ ನಾನು ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕ, ಮಾಸ್ ಲೀಡರ್ ಸಲೀಂ ಅಹಮದ್ ಸಾಬ್ ಅವರು 3 ಸಲ MLC ಆಗಿ, AICC ಕಾರ್ಯದರ್ಶಿಯಾಗಿ, NUC ಯೂತ್ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಚೇತಕರಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿ ಈ ಉತ್ತರ ಕರ್ನಾಟಕದ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆದಿದ್ದಾರೆ. ಎಲ್ಲ ವರ್ಗದವರು ಮತ್ತು ನಮ್ಮ ಮುಸ್ಲಿಂ ಸಮಾಜದವರ ಜೊತೆಯಲ್ಲಿ ಮತ್ತು ನಮ್ಮ ಹಿಂದಿನ ಈ ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಆದಂಥ ಖಮರುಲ್ ಇಸ್ಲಾಂ ಆದ ನಂತರ ಇವತ್ತು ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಅಂತ ಅಂದರೆ ಅದು ಸಲೀಂ ಅಹಮದ್ ಅವರಿದ್ದಾರೆ. ಅವರನ್ನು ಸಹ ಈ ಸಚಿವ ಸಂಪುಟದಲ್ಲಿ ರಾಜ್ಯ ಮಟ್ಟದ ಪರವಾಗಿ, ಮುಸ್ಲಿಂ ಪರವಾಗಿ ನಾನು ಮನವಿ ಮಾಡ್ತೀನಿ ಹೈಕಮಾಂಡಿಗೆ. ಅದೇ ರೀತಿಯಾಗಿ ಶಿವಾಜಿನಗರ ಕ್ಷೇತ್ರದಿಂದ 2 ಸಲ MLA ಆಗಿದ್ದು, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರು ಶಿಸ್ತಿನ ಸಿಪಾಯಿ, ಪಕ್ಷಕ್ಕೆ ನಿಷ್ಠಾವಂತರಿಂದ ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಲಾರ್ದಂಥ ವ್ಯಕ್ತಿ ರಿಜ್ವಾನ್ ಅರ್ಷದ್ಗೂ ಸಹ ಬೆಂಗಳೂರಿನಿಂದ ಅವರನ್ನು ಮಂತ್ರಿ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮಗೆ ಬಹಳ ಸಂತೋಷ ಐತೆ. ನಮಗೆ ಒಂದು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀ ಸೈಯದ್ ನಾಸೀರ್ ಹುಸೇನ್ ಅವರ ಜೊತೆಯಲ್ಲಿ ಇವತ್ತು ಯುವ ನಾಯಕರಾಗಿ ರೆಹಮಾನ್ ಖಾನ್ ಅವರ ಸುಪುತ್ರ ಮನ್ಸೂರ್ ಅಲಿ ಖಾನಿಗೆ ರಾಜ್ಯಸಭೆ ಸದಸ್ಯರು ಕೊಟ್ಟಿದ್ದಾರೆ. ಬಹಳ ನಮಗೆ ಸಂತೋಷ ಐತೆ. ಇಡೀ ರಾಜ್ಯದ ಮುಸ್ಲಿಂ ಬಾಂಧವರ ಪರವಾಗಿ ನಾನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ನಾವು ಮತ್ತೆ ಬರುವ 2028ಗೆ ವಿಧಾನಸಭೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಮತ್ತೆ ಮುಖ್ಯಮಂತ್ರಿ ಮತ್ತೆ ಕೇಂದ್ರದಲ್ಲಿ ಮತ್ತೆ ರಾಹುಲ್ ಗಾಂಧಿ 29ಗೆ ಪ್ರಧಾನಮಂತ್ರಿ ಆಗಬೇಕಾದರೆ ಮುಸ್ಲಿಂ ಬಾಂಧವರ ನಿಷ್ಠಾವಂತ ಕಾರ್ಯಕರ್ತರನ್ನು ಪಕ್ಷದ ನಾಯಕರು ಮತ್ತು ಇವತ್ತು ಮಂತ್ರಿಯಾದಂಥ ಶ್ರೀ UT ಖಾದರ್ ಆಗಲಿ ಮತ್ತು ಮುಂದೆ ಮಂತ್ರಿಯಾದಂಥ ಮಂತ್ರಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಬೆನ್ನಿಗೆ ನಿಂತು ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನಾನು ಎಲ್ಲ ಮುಸ್ಲಿಂ ನಾಯಕ ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.